ಹಾಯ್ ಹಲೋ ನಮಸ್ಕಾರ. ನಾನು ಇವತ್ತು ಬಾಂಗ್ಡಾ ಮೀನು ಫ್ರೈ ಮಾಡ್ತಾಯಿದ್ದೀನಿ. ನಾನು ಅರ್ಧ ಕೆ ಜಿಯಷ್ಟು ಬಾಂಗ್ಡಾ ಮೀನು ತಗೊಂಡಿದ್ದೀನಿ. ಇದೆಲ್ಲ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಕಟ್ಸ್ ಹಾಕ್ಕೊಂಡಿದ್ದೀನಿ. ಹೀಗೆ ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ. ನಾನು 4 ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮೆಣಸು ಪುಡಿ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಚಿಕ್ಕ ಸ್ಪೂನ್, ಇದು ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಕಬಾಬ್ ಮಸಾಲ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣು ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತಗೊಂಡು ನೆನೆ ಹಾಕಿದ್ದೆ. ಹುಣಸೆಹಣ್ಣನ್ನು ಕುಚ್ಕೊಂಡಿದ್ದೀನಿ. ಈಗ ನಾವು ಈ ಮಸಾಲೆ ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಈ ಹುಣಸೆಹಣ್ಣು ನೀರಲ್ಲಿ ನಾವು ಈ ಮಸಾಲೆ ಕಲಸೋಣ. ತುಂಬ ಟೇಸ್ಟಿಯಾಗಿರುತ್ತೆ ಹುಣಸೆಹಣ್ಣು ನೀರಲ್ಲಿ ಮಸಾಲೆ ಕಲಸಿದ್ರೆ. ಸ್ವಲ್ಪ ಹುಣಸೆ ನೀರು ಹಾಕ್ಕೊಳ್ಳೋಣ. ಚೆನ್ನಾಗಿ ಪೇಸ್ಟ್ ಥರ ಮಸಾಲೆ ಇದು ಕಲಿಸ್ಕೋಬೇಕು. ಮಸಾಲೆ ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ. ಈ ಮಸಾಲೆ ತಗೊಂಡು ಇದು ನೋಡಿ, ಈ ಮಧ್ಯದಲ್ಲಿ ಈ ಥರ ಕಟ್ಸಿದೆಯಲ್ಲ, ಕಟ್ಸ್ಗೆಲ್ಲ ಈ ಮಸಾಲೆ ಈ ಥರ ಹಚ್ಚಬೇಕು. ಆವಾಗ ಒಳಗಡೆ ಎಲ್ಲ ಮಸಾಲೆ ಹೋಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಫ್ರೈ. ಇದರೊಳಗಡೆ ಈ ಥರ ಹಚ್ಕೊಳ್ಳಿ ಮಸಾಲೆ. ಈಗ ಇದ್ರ ಮೇಲೆ ಈ ಥರ ಹಚ್ಕೋಬೇಕು. ಈಗ ಅದೇ ಥರ ನಾನು ಎಲ್ಲ ಹಚ್ಕೊಂಡು ಬರ್ತೀನಿ. ಇಲ್ಲ ನೋಡಿ, ಈ ಥರ ಮಧ್ಯದಲ್ಲಿ ಈ ಥರ ಹಚ್ಬಿಟ್ಟು ಇದು ತುಂಬಬೇಕು ಮಸಾಲೆ ಇದ್ರೊಳಗಡೆ, ತುಂಬ ಟೇಸ್ಟಿಯಾಗಿರುತ್ತೆ. ಆಗ ಒಳಗಡೆ ಸ್ವಲ್ಪ ಮಸಾಲೆ ಈ ಥರ ತುಂಬಿಸ್ಕೊಳ್ಳಿ. ಈ ಥರ ಮಸಾಲೆ ಹಚ್ಬಿಟ್ಟು ಒಂದು ಅರ್ಧ ಅವರ್ ರೆಸ್ಟ್ ಕೊಡಬೇಕು ಇದಕ್ಕೆ. ನಾನು ಫಿಶ್ಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಚ್ಚಿದ್ದೀನಿ. ಈಗ ನಾನು ಅರ್ಧ ಗಂಟೆ ಅಷ್ಟು ಇದಕ್ಕೆ ರೆಸ್ಟ್ ಕೊಡ್ತೀನಿ. ಈಗ ಫಿಶ್ ಫ್ರೈ ಮಾಡೋಣ. ನಾನು ಸ್ಟವ್ ಅಂಟಿಸಿ ತವಾ ಇಟ್ಟಿದ್ದೀನಿ. ತವಾಗೆ ಈಗ ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಕಬಾಬ್ ಫ್ರೈ ಮಾಡಿರೋದು ಎಣ್ಣೆ. ಎಣ್ಣೆ ಬಿಸಿ ಆಗಲಿ. ಈಗ ಎಣ್ಣೆ ಬಿಸಿ ಆಗಿದೆ, ಫಿಶ್ ಹಾಕ್ತಾಯಿದ್ದೀನಿ. ಫಿಶು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಬೇಕು. ಆ ಕಡೆ ಈ ಕಡೆ ತಿರುಗಿಸಿ ಫ್ರೈ ಮಾಡ್ಕೋಬೇಕು. ಈಗ ಅದಕ್ಕೆ ಒಂದು ಲಿಡ್ ಮುಚ್ಕೊಳ್ಳೋಣ. ಬಿಚ್ಚೋಣ. ಈಗ ಆ ಕಡೆ ಈ ಕಡೆ ತಿರುಗಿಸಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಮಸಾಲೆ ಮಿಕ್ಕಿರೋದು ಇದ್ರ ಮೇಲೆ ಹಾಕ್ಬಿಟ್ಟು ಈ ಥರ ಪ್ರೆಸ್ ಮಾಡಿ. ಸ್ವಲ್ಪ ತುಂಬ ಟೇಸ್ಟಿಯಾಗಿರುತ್ತೆ. ಬಾಂಗ್ಡಾ ಮೀನು ಫ್ರೈ ತುಂಬ ಟೇಸ್ಟಿಯಾಗಿರುತ್ತೆ. ಸಾಂಬಾರು ರಸಮ್ ಜೊತೆಗಂತೂ ಮಾಡ್ತಿರೋದು. ಆ ಕಡೆ ತಿರುಗಿಸಿ ಚೆನ್ನಾಗಿ ಫ್ರೈ ಮಾಡಿ. ಇದು 1 ಅವರ್ ಆದರೂ ಬಿಡಬೇಕು. ಆವಾಗಲೇ ಮಸಾಲೆ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಮಸಾಲೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಿಡಬೇಕು.
ಸ್ವಲ್ಪ ಥರ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಎಣ್ಣೆ ಜಾಸ್ತಿ ಬೇಡ ಅನ್ನೋರು ಕಮ್ಮಿ ಬೇಕಾದರೆ ಹಾಕ್ಕೊಳ್ಬೋದು. ಆ ಕಡೆಗೆ ತಿರುಗಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಫಿಶ್ಶು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ. ಫಿಶ್ಶು ರೆಡಿ ಆಯಿತು. ಈ ಫಿಶ್ಶು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದು ರಸಮ್ಗೆ, ಬೇಳೆ ಸಾರಿಗೆ ಎಲ್ಲದಕ್ಕೂ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಬಾಂಗ್ಡಾ ಫಿಶ್ ಫ್ರೈ ರೆಡಿ ಆಯಿತು. ಈ ಬಾಂಗ್ಡಾ ಫಿಶ್ ಫ್ರೈ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಮ್ಮೆ ನೀವು ಟ್ರೈ ಮಾಡಿ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಈ ಥರ ಮುಳ್ಳೇ ಇರಲ್ಲ. ಇದು ಮುಳ್ಳಿರಲ್ಲ, ಮಧ್ಯದಲ್ಲಿ ಮಾತ್ರ ಮುಳ್ಳಿರೋದು. ಇದು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು.